ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡದ ಅನುಭವಗಳಿಗೆ ಹೃದಯ ತುಂಬಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಲಕ್ಷ್ಮೀ ಪವಾರ್ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಅತಿಥಿ ಮನೆಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವಿಶೇಷವಾಗಿ ಅವರು ಅತಿಥಿಗಳ ಒಂದು ಸ್ವಲ್ಪ ಪರಿಚಯವನ್ನು ಮಾಡ್ತಾರೆ. ನನಗೆ ಇವರು ಮೂಲತಃ ಹಾಲುಗೆರೆಯವರು. ಶ್ರೀಮತಿ ಲಕ್ಷ್ಮೀ ಪವಾರ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ BSF ದಲ್ಲಿ 10 ವರ್ಷಗಳವರೆಗೆ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಮೆಲ್ಲರ ಒಂದು ವಿಶೇಷ ಇದು. ಅವರು ತಮ್ಮ ಒಂದು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ನಮ್ಮ ಹಾಲುಗೆರೆಯಲ್ಲೇ ಮುಗಿಸಿ ಅವರು ಈಗ ಪ್ರೆಸೆಂಟ್ ಆಗಿ ಡಾರ್ಜಿಲಿಂಗ್ ನಲ್ಲಿ ಗೌರ್ಮೆಂಟ್ ಸೆಂಟ್ರಲ್ ನೌಕರರಾಗಿ ಇವತ್ತು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಅವರು ಬಹಳ ವಿಶೇಷ. ಅದಕ್ಕೆ ನಾನು ಮತ್ತೊಮ್ಮೆ ಅವರನ್ನ ಎಲ್ಲ ಅತಿಥಿ ಮಾನ್ಯರ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ರಕ್ಷಿತಾ ಅವರಿಂದ ಪುಷ್ಪಾರ್ಪಣೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ಲಕ್ಷ್ಮೀ ಪವಾರ್ ಮೇಡಮ್ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವದ ಸತ್ಕಾರ. ವೇದಿಕೆ ಮೇಲೆ ಹಸರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರು ಅವರಿಗೆ ಸತ್ಕಾರದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಯಾಕಂದ್ರೆ ವಿಶೇಷವಾಗಿ ಅವರು ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣವನ್ನ ಹಾಲುಗೆರೆಯಲ್ಲೇ ಮುಗಿಸಿದ್ರು. ಇವರು BSF ನಲ್ಲಿ 10 ವರ್ಷಗಳ ಕಾಲ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸರ್ಕಾರಿ ನೌಕರಿಯನ್ನ ನೆರವೇರಿಸ್ತಾ ಇದ್ದಾರೆ. ಪ್ರೆಸೆಂಟ್ ಆಗಿ ಡಾರ್ಜಿಲಿಂಗ್ ನಲ್ಲಿ ಇವತ್ತು ತಮ್ಮ ಒಂದು BSF ನಲ್ಲಿ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಸೈನಿಕ ತರಬೇತಿ ಕೇಂದ್ರದಲ್ಲಿ 2012ರಲ್ಲಿ ನಾ ಇದ್ದೆ. 5 ತಿಂಗಳು ಆಲ್ಮೋಸ್ಟ್ಲಿ ಕೋಚಿಂಗ್ ಮಾಡಿದ್ದು ನಾನು. ಆಮೇಲೆ ಈಗ 2013ರಿಂದ ಇಲ್ಲಿವರೆಗೂ BSFನಾಗ ಸರ್ವಿಸ್ ಮಾಡಕತ್ತೀನಿ. ಪ್ರೆಸೆಂಟ್ ಡಾರ್ಜಿಲಿಂಗ್ ಪೋಸ್ಟಿಂಗ್ ಐತ್ರಿ ನಂದ. ಏನು ಹೇಳಬೇಕಪ್ಪ ಈ ಸಂಸ್ಥೆ ಬಗ್ಗೆ ಅಂದರೆ, ನಾ ಇಷ್ಟು ಮಟ್ಟಿಗೆ ಬರಬೇಕಾದ್ರೆ ಕಾರಣ ಸರ್ ನನಗೆ ಫ್ಯಾಮಿಲಿ ಥರ ನೋಡ್ಕೊಂಡಿದ್ದೆ. ನಮ್ಮ ಹತ್ರ ಅವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ, ಏನಿರಲಿಲ್ಲ. ಎಲ್ಲ ಬೆಳೆಸಿ ದೊಡ್ಡವ್ರು ಮಾಡಿ ತಿಳುವಳಿಕೆ ಹೇಳಿ ಎಲ್ಲ ತಿಳಿಸಿದ್ದ ಸರ್ ನಮಗೆ. ಆ ಕೋಚಿಂಗ್ ಸೆಂಟ್ರ್ನಾಗ ಈಗ ನೀವು ಅದೀರಿ ಅಂದರೆ ನೀವು ಇದೇ ಥರ ಬೆಳೀರಿ. ಸರ್ ಎಲ್ಲರಿಗೂ ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಿರ್ತಾರೆ ಎಲ್ಲರಿಗೂ. ಆದರೆ ನಿಮ್ಮ ಟೈಮ್ ಇದ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ. ಕೆರಿಯರ್ ಮಾಡ್ಕೊಳಕ್ಕೆ ಇದೇ ಒಂದು ಬೆಸ್ಟ್ ಟೈಮ್ ಸ್ಟೂಡೆಂಟ್ಸಿಗೆ. 18 to 21 ಏಜ್ ಏನಿರ್ತದಲ್ಲ, ಇದೇ ಒಂದು ಬೆಸ್ಟ್ ಟೈಮ್ ನಾವು ಕೆರಿಯರ್ ಏನಾರು ಮಾಡ್ಕೋಬೇಕಂದ್ರೆ. ಆಮೇಲೆ ಡಿಗ್ರಿ ಮುಗಿತು ಏನಪ್ಪ ಹನಿ ಬರೀ ಇದ್ರೆ ಜಾಬ್ ಆಗ್ತೈತಿ ಇಲ್ಲಾಂದ್ರೆ ಆಗಂಗಿಲ್ಲ ಅಂತ ಕೊಡ್ತೀವಲ್ಲ, ಅದು ನಮ್ಮ ತಪ್ಪು ಕಲ್ಪನೆ. ನಮ್ಮ ಪ್ರಯತ್ನ 99% ಇದ್ರೆ 1% ಮಾತ್ರ ದೇವ್ರ ಮೇಲೆ ಬಿಟ್ಕೊಡ್ಬೇಕು. ಎಲ್ಲಾದ್ರೂ ತಪ್ಪಾಗಿರ್ತೈತಿ ಏನಾರು ಆಗಿರ್ತೈತಲ್ಲ, ಅದು 1% ಒಳಗೆ ಇನ್ಕ್ಲೂಡ್ ಆಗಿ 100% ಆಗಿ ನಾವು ಸಕ್ಸಸ್ ಆಗ್ತೀವಿ. ಆ ಪೂರ್ತಿ ಎಲ್ಲ ದೇವ್ರಪ್ಪ ದೇವ್ರದನ್ನ ಹಣೆ ಬರ ಅಂದ್ಕೊಂಡು ಕೂತ್ರೆ ಏನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ. ನಾವು ಪ್ರಯತ್ನ ಮಾಡಿ ಪೂರ್ತಿ ನಮ್ಮ 100% ಎಫರ್ಟ್ ಹಾಕಿದ ನಂತರ ದೇವ್ರ ಮೇಲೆ ಭಾರ ಇಟ್ಕೊಂಡು ಕೊಡು ಸರಿ ಅಂತ ನನ್ನ ವಿಚಾರ. ಇಲ್ಲಿದ್ದೀರೆಲ್ಲ SSC GDಗೆ ಕೋಚಿಂಗ್ ಮಾಡೋಕೆ ಬಂದಿರಿಗೆಲ್ಲ ಆಲ್ ದಿ ಬೆಸ್ಟ್ ನನ್ನ ಕಡೆ ನಿಂತ್ರ. ಇಲ್ಲಿಂದ ಎಲ್ಲರೂ ಸಕ್ಸಸ್ ಆಗಿ ಹೋಗ್ರಿ, ಬೋರ್ಡಿನಾಗ ಡ್ಯೂಟಿ ಮಾಡಿರಿ, ನಿಮ್ಮ ಫ್ಯೂಚರ್ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ 99 ಸಲ ಸೋತರು ಸಹಿತ ಬೇಜಾರು ಮಾಡ್ಕೋಬೇಡ್ರಿ, 100ನೇ ಸಲ ಆ ಒಂದು ಸಲ ನಿಮ್ಮದು ಮಾತ್ರ ಆಗಿರ್ತದೆ. ಅದಕ್ಕೆ ಆ ಒಂದು ಸಲ ಆಗ್ಬೇಕಾದ್ರೆ ನೀವು ನಿಜವಾಗಿರ್ತಕ್ಕಂಥ
ಕಷ್ಟಪಡಿ, ಪರಿಶ್ರಮ ಪಡಿ. ಎಲ್ಲರೂ ಜೀವನದಲ್ಲಿ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಒಂದು ಯೋಧರಾಗಲಿ ಅಂತಕ್ಕಂಥ ಮಾತನ್ನ, ವಿಶೇಷವಾಗಿರ್ತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಪವಾರ್ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಳೆಯನ್ನ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.